ಎಲ್ಲ ನಮ್ಮ ಯೋಗ ಮಾಡುವಂಥ ಎಲ್ಲರಿಗೂ ಕೂಡ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಏನು ನಮ್ಮ ಮಹರ್ಷಿ ಪತಂಜಲಿ ಯೋಗ ಆ ಒಂದು ಸಂಸ್ಥೆಯ ಕಡೆಯಿಂದ ನಮ್ಮ ಮಂಗಳ ಸುಂದರೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಸುಮಾರು 11 ವರ್ಷಗಳಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಅವಾಗವಾಗ ನೋಡ್ತಾ ಇರ್ತೀನಿ, ಫ್ರೀಯಾಗಿ ಎಲ್ಲವನ್ನ ಮಾಡುವಂಥ ಇಂಥ ಒಂದು ಏಜ್ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಅದು ತಪ್ಪಾಗಬಹುದು. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಒಂದು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ನಾನೇನಾದ್ರು ಸಮಾಜದಲ್ಲಿ ಒಂದು ಒಳತನ್ನ ಮಾಡಬೇಕು, ಸಮಾಜಕ್ಕೆ ನಾನು ಕೊಡುಗೆಯನ್ನು ಕೊಡಬೇಕು ಅಂತ ಎಲ್ಲ ಇದೆ ಅವರಿಗೆ, ಇಂಥದ್ದಿಲ್ಲ ಅಂತ ಏನಿಲ್ಲ. ಅವ್ರ ಮಗ ಫಾರಿನಲ್ಲಿದ್ದಾರೆ, ಭಗವಂತ ಕೋಟ್ಯಾಂತರ ರೂಪಾಯಿ ಹಣನೂ ಕೊಟ್ಟಿದ್ದಾರೆ, ಅದು ಆರಾಮಾಗಿರ್ಬಹುದು. ಆದರೆ ಅವರು ಆ ಕೆಲಸ ಮಾಡ್ತಾ ಇಲ್ಲ. ಎಷ್ಟೋ ಜನ ಹಣ ಇರುತ್ತೆ, ಪ್ರತಿಯೊಂದು ಇರುತ್ತೆ, ಆದರೆ ಒಳ್ಳೆ ಕೆಲಸ ಮಾಡಕ್ಕೆ ಹೋಗಲ್ಲ. ಮಾಡಬೇಕು. ಈಗ ನನ್ನ ಬಗ್ಗೆ ಹೇಳಿದ್ರು ಕೆಲವು ವಿಷಯಗಳಲ್ಲಿ, ಕೆಲವ್ರಿಗೆ ಗೊತ್ತಿದೆ, ಇಲ್ಲಿ ನನ್ನ ನೋಡಿರುವಂಥವ್ರಿಗೆ ಕೆಲವು ಗೊತ್ತು. ನಾನು ಸುಮಾರು 22 ವರ್ಷಗಳಿಂದ ಮನೆಗೆ ಹೋಗಿ ಕಾರು ತೊಳೆಯುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಬೇರೆ ಕೆಲಸ ಇದೆ, ಬಟ್ ನಾನು ಹೇಳ್ತೀನಿ, ಏನಕ್ಕೆ ಇದನ್ನು ನಾನು ಒಂದು ಸಮಾಜದಲ್ಲಿ ಹೇಳ್ತೀನಿ ಅಂತಂದರೆ, ಯಾವುದೇ ವ್ಯಕ್ತಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಮುಂದೆ ಹೊರಡಬೇಕು, ಹಿಂದೆ ನೋಡಬಾರ್ದು. ಅಂಥ ವ್ಯಕ್ತಿಗಳು ಮಾತ್ರ ಏನಾದ್ರು ಸಾಧನೆ ಮಾಡೋಕ್ಕೆ ಮನಸ್ಸು ಬರುತ್ತೆ. ನಾನು ಸುಮಾರು ಒಂದು 18 ಜನಕ್ಕೆ SLC ಇರ್ಬೋದು, PUC ಇರ್ಬೋದು, ಬೇರೆ ಬೇರೆ ಮಕ್ಕಳು BA ಮಾಡಿರುವಂಥ ಹುಡುಗರು ಕೂಡ ನನ್ನ ಜೊತೆ ಕಾರ್ ತೊಳಿತಾ ಇದ್ರು. ಈಗೂ ಇದ್ದಾರೆ ನನ್ನ ಹತ್ರ ಒಂದು 18 ಜನ ಹುಡುಗರು ಇದ್ದಾರೆ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು. ಯಾಕೆ ಅಂದರೆ ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಸೈಕಲ್ ಹಾಕೊಂಡು ಹೋಗ್ಬೇಕಾದ್ರೆ ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಹೊರಟೆ, ಏನೋ ಒಂದು 100 ರೂಪಾಯಿ ಸಿಕ್ಕಿದ್ರೆ ಏನಕ್ಕೆ ಆಗುತ್ತೆ ಅಂತ ನಾನು ಅವತ್ತೊಂದು ದಿನ ಹೊರಟೆ. ಮನೆ ಹಾಲ್ಗಾಗತ್ತೆ, ಏನಕ್ಕಾರ ಆಗುತ್ತೆ ಅಂತ ನಾನು ಹೊರಟೆ ಅವತ್ತು. ಆಮೇಲೆ ಯೋಚನೆ ಮಾಡಿದೆ, ಒಂದು ಬೈಕ್ ತಗೋಬೇಕು, ಬೈಕ್ ತಗೊಂಡ್ರೆ ಇನ್ನು 2 ಗಾಡಿ ಎಷ್ಟರ ತೊಳೆದ್ರೆ ಏನಾದ್ರು ಒಂದು ಏನಕ್ಕಾರ ಆಗುತ್ತೆ ಅಂತ. ಆಮೇಲೆ ಇನ್ನೂ ಒಂದು ಯೋಚನೆ ಮಾಡಿದೆ, ಮಕ್ಕಳನ್ನ ಒಬ್ಬ SLC ಮತ್ತು PUC ಮಕ್ಕಳೇ, ಇನ್ನು ಬೇರೆ ಯಾವುದೇ ಆಗಿರಲಿ ಓದುವಂಥ ಮಕ್ಕಳಿಗೆ ಅವನು ತಂದೆ ತಾಯಿಗೆ ಹೊರೆ ಆಗಬಾರ್ದು. ಅವನಿಗೊಂದು 2-3 ಸಾವಿರ ಸಂಬಳ ಕೊಟ್ಟರೆ ಅವನು ಒಂದು 2-3 ಕಾರ್ ತೊಳೆದ್ರೆ, ಬೆಳಿಗ್ಗೆ 6ರಿಂದ 8 ಗಂಟೆವರೆಗೂ ಅವ್ನು ಕೆಲಸ ಮಾಡಿದ್ರೆ ಅವನಿಗೊಂದು ಜಾಬ್ ಆಯಿತು, ಪಾರ್ಟ್ ಟೈಮ್ ಜಾಬ್ ಆಯಿತು. ಜೊತೆಗೆ ಆ ತಂದೆ ತಾಯಿಗೆ ಅವನು ಓದಬೇಕಾದ್ರೆ ಹೊರೆ ಆಗಲ್ಲ. ಅವನ ಕೆಲಸ ಅವನೇ ವೃತ್ತಿ ಮಾಡ್ತಾನೆ, ಅವನಿಗೆ ಯಾವುದೇ ಥರದ ಕೆಟ್ಟ ಆಲೋಚನೆಗಳನ್ನು ಬರಲ್ಲ ಅದಕ್ಕೆ. ಯಾಕೆಂದ್ರೆ ನಾನು ದುಡಿಬೇಕು, ನಾನು ನಮ್ಮ ತಂದೆ ತಾಯಿಗೆ ಏನಾದ್ರು ಕೊಡಬೇಕು ಅನ್ನೋ ಒಂದು ಕಾರಣ ಇಟ್ಟು ನಾನು ಇವತ್ತಿಗೂ ಟುಡೇ ನಾನಿವತ್ತು ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯನ್ನು ಹುಟ್ಟುಹಾಕಿ 6 ವರ್ಷ ಆಯಿತು. ಇಡೀ ರಾಜ್ಯಾದ್ಯಂತ ಸಾವಿರಾರು ಜನ ನನ್ನ ಒಂದು ಸಂಸ್ಥೆ ಒಳಗಡೆ ಮೆಂಬರ್ ಇದ್ದಾರೆ. ಎಲ್ಲ ಜಿಲ್ಲೆಯಲ್ಲೂ ಕೂಡ ನಮ್ಮ ಸದಸ್ಯರಿದ್ದಾರೆ. ಅದ್ರ ಜೊತೆಗೆ ಏನು ಎಲ್ಲರಿಗೂ ಗೊತ್ತಿರಬೇಕು, ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಸಂಸ್ಥೆಯನ್ನು ಹುಟ್ಟಾಕಿದ್ದೀನಿ. 9 ತಿಂಗಳಾಯ್ತು. ಯಾಕೆ ಅಂದರೆ, ಒಬ್ಬ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಹೋರಾಡುವಂಥ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು, ಡಾಕ್ಟರ್ ನಾಗಲಕ್ಷ್ಮಿ. ಯಾರು ನೋಡಿರ್ಬೋದು, ಎಲ್ಲ ಗೊತ್ತಿದೆ, ಸಾಮಾನ್ಯ 90% ಎಲ್ಲರಿಗೂ ಗೊತ್ತಿದೆ ಅವ್ರ ಬಗ್ಗೆ. ಅಂಥ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಮಹಿಳೆಯ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ನಾನು ಇನ್ನೂ ಅವ್ರ ಜೊತೆ ನಾನು ವೇಗವಾಗಿ ಹೋಗ್ಬೇಕು, ನನ್ನ ಸಂಸ್ಥೆ ಜೊತೆಲಿ ಅದನ್ನು ತಗೊಂಡು ಹೋಗ್ಬೇಕು ಅಂತ ನಾನು ಹುಟ್ಟಾಕ್ದೆ. ಇವತ್ತೊಂದು ದಿನ ನೊಂದವರ ಧ್ವನಿಯಾಗಿ ಪ್ರಾಮಾಣಿಕವಾಗಿ ಎಷ್ಟೋ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಕೆಲವರಿಗೆ ನೋಡಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಯಾಕೆಂದರೆ ಎಲ್ಲರೂ ನೋಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಎಲ್ಲರೂ ನೋಡೋಕ್ಕೆ ಸಾಧ್ಯ ಇರಲ್ಲ. ಹಾಗಾಗಿ ಅದು ಪ್ರಚಾರಕ್ಕೆ ಬಂದಾಗ ಮಾತ್ರ ಗೊತ್ತಾಗೋಕ್ಕೆ ಸಾಧ್ಯ. ಇವತ್ತು ನಾನು ಹೇಳಿದೆ, ದಯವಿಟ್ಟು ಒಂದು ಮೀಡಿಯಾ ಬರಲಿ ಮೇಡಮ್. ಯಾಕೆ ಅಂದರೆ, ನಿಮ್ಮಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗಳು ಬೆಳಕಿಗೆ ಬರಬೇಕು. ಯಾಕೆಂದರೆ ಅವ್ರವ್ರ ಮನೇಲಿ ಅವ್ರವ್ರ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ, ನಿಮ್ಮಂಥನ್ನ 100 ಜನವನ್ನು ಮುಂದಕ್ಕೆ ತರಬೇಕಾದಾಗ ಇಂಥ ವ್ಯಕ್ತಿಗಳು ಮುಂದೆ ಕಾಣಬೇಕು. ಯಾಕೆಂದರೆ ಎಲ್ಲರಿಗೂ ಹೇಳುವಂಥ ವಿಷಯ ಇದು. ಯಾಕೆ ಅಂದರೆ, ನಾವು
ಗಣನೆಗೆ ತಗೊಂಡು ಕೆಲಸ ಮಾಡಿದ್ರೆ ಮಾತ್ರ ಏನಾದ್ರು ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ. ಅದಿಲ್ಲ ಅಂದರೆ ನಾವೇನೇನು ಮಾಡೋಕ್ಕಾಗಲ್ಲ. ಬರೀ ನಮಗೆ ನಾವೇ ಜೀವನ, ನಮಗೆ ನಾವೇ ಅವ್ರು ಏನಾರು ಆಗಲಿ, ನನಗೆ ನಾನು ಚೆನ್ನಾಗಿರ್ಬೇಕು, ನನ್ನ ಜೀವನ, ನನ್ನ ಹೆಂಡತಿ ಮಕ್ಕಳು, ನನ್ನ ಗಂಡ, ನನ್ನ ಇದೇ ನಮ್ಮ ಜೀವನ ನಡೀತಾ ಇರೋದು. ಯಾಕೆ ಅಂದರೆ ಜೀವನದಲ್ಲಿ ಇರೋದು 4 ದಿನ. ಆ 4 ದಿನದಲ್ಲಿ ನಾವು ಏನಾರ ಮಾಡಿ ಸಾಗಿ, ಅದೇ ನಮ್ಗೆ ಉಳ್ಕೋವಂಥದ್ದು. ಆ ಉದ್ದೇಶದಿಂದ ನಾನು ಇಡೀ ರಾಜ್ಯದಲ್ಲಿ ನನ್ನ ಸಂಸ್ಥೆಯನ್ನು ಹುಟ್ಟಾಕಿ ಎಲ್ಲ ಕಡೆ ನನ್ನ ಸಂಸ್ಥೆಯ ಪದಾಧಿಕಾರಿಗಳಿದ್ದಾರೆ. ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ನೋವಾಗುತ್ತೆ, ನಾನು ಯಾವುದೇ ಪಕ್ಷಕ್ಕೆ ಸೇರೋನಲ್ಲ, ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ, ಇಲ್ಲಿ ಗೊತ್ತು ಕೆಲವ್ರಿಗೆಲ್ಲ, ನಮ್ಮ ಏರಿಯಾದಲ್ಲಿ ಇರೋರಿಗೆ ಗೊತ್ತು. ನಾನು ಏನೇನು ಹೆಂಗೆ ಅಂತ ನನಗೆ ಗೊತ್ತು, ನನ್ನ ಬಗ್ಗೆ ಗೊತ್ತಿದೆ ಕೆಲವರಿಗೆ. ಆದರೆ ನಾನು ರಾಜಕೀಯ ಬೇಡ. ಯಾಕೆ ಈ ಹೊಲಸು ರಾಜಕೀಯ ನಮಗೆ ಅವಶ್ಯಕತೆ ಇಲ್ಲ. ಆದರೆ ಹ್ಯೂಮನ್ ರೈಟ್ಸ್ ಅಂದರೆ ನಮ್ಮ ಹಕ್ಕುಗಳಿಗೆ ನಾವು ಹೋರಾಟವನ್ನು ಕೊಟ್ಟು ನಮ್ಮ ಹಕ್ಕುಗಳನ್ನು ನಾವು ಕೇಳುವಂಥದ್ದು. ಯಾರೇ ಎಲ್ಲಿ ಅನ್ಯಾಯ ನಡೆದ್ರು ನಮಗೆ ಕೇಳಕ್ಕೆ, ಇಡೀ ರಾಜ್ಯದಲ್ಲಿ ಕೇಳಕ್ಕೆ ರೈಟ್ಸ್ ಇದೆ. ಹಾಗಾಗಿ ನಾನಿನ್ನ ಮಾತಾಡೋ ಪಾಪ ಸಮಯ ಮೀರೋಗ್ತಾ ಇದೆ. ಇರಲಿ, ಇನ್ನೊಂದು ಸಮಯ ಬಂದಾಗ, ನಾನು ಕಾರ್ಯಕ್ರಮ ಬಂದಾಗ ಎಲ್ಲರನ್ನ ಕರೆದು ನಾನು, ಏಕೆಂದ್ರೆ ಆಗಲೇ ಹೇಳಿದ್ರು, ನಾನು ವರ್ಷಕ್ಕೆ 2 ಕಾರ್ಯಕ್ರಮ ಮಾಡ್ತೀನಿ. 400ರಿಂದ 500 ಜನಕ್ಕೆ ಸನ್ಮಾನ ಮಾಡುವಂಥದ್ದು, ಪ್ರಶಸ್ತಿ ಕೊಡುವಂಥದ್ದು. ಇಡೀ ನನ್ನ ಕಾರ್ಯಕ್ರಮ ಅಂದರೆ ಸಂತೋಷ್ ಹೆಗಡೆ ಅವರು ಇರ್ಬೋದು, ಮಹಿಳಾ ಆಯೋಗದ ಅಧ್ಯಕ್ಷರು ಇರ್ಬೋದು, ಬಸವರಾಜ್ ಮಾಲಗತ್ತಿಯವರು ಇರ್ಬೋದು, ಇನ್ನೂ ಹಲವಾರು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು, ಆಮೇಲೆ ನಮ್ಮ ಖ್ಯಾತ ಗಾಯಕರಾದಂಥ, ನನ್ನ ಆತ್ಮೀಯರಾದಂಥ ಶಶಿಧರ್ ಕೋಟೆಯವರು ಇರ್ಬೋದು, ಎಲ್ಲರಿಗೂ ಗೊತ್ತು, ದೊಡ್ಡ ವ್ಯಕ್ತಿಯವರು. ಇವರೆಲ್ಲ ಕೂಡ ನನ್ನ ಕಾರ್ಯಕ್ರಮ ಅಂದರೆ ಎಕ್ಸಲೆಂಟ್ ಅಂತ ಯಾವಾಗಲೂ, ಅಂದರೆ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತೀರಾ ಗೌಡ್ರೆ, ನಮಗೆ ಭಾರಿ ಇಷ್ಟ ಆಗುತ್ತೆ ನೀವೇನೇ ಮಾಡಿದ್ರು ಅಂತ ನನಗೆ ಹೇಳ್ತಾರೆ. ನಾನು ಹೊಗಳ್ಕೊಳ್ಳೋಕೆ ಹೇಳ್ತಾ ಇಲ್ಲ. ಯಾಕೆ ಅಂದರೆ ಆ ಮಾಡುವಂಥ ಕೆಲಸಕ್ಕೆ ಪ್ರಾಮಾಣಿಕವಾಗಿ ನಾವು ಏನಾರು ಮಾಡಿದ್ರು ಮಾತ್ರ ಏನಾರು ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಉದ್ದೇಶದಿಂದ ನಾನು ಇವತ್ತು ನಮ್ಮ ಸಂಸ್ಥೆ ಇಡೀ ಟಾಪ್ 1 ಹ್ಯೂಮನ್ ರೈಟ್ಸ್ ಅಂದರೆ ನಮ್ಮ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಟಾಪ್ 1 ಹಾಗಾಗಿ ನಾನು ಏನಕ್ಕೆ ಅಂದರೆ ಪರಿಚಯ ಮಾಡ್ಕೋಬೇಕಿತ್ತು ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಹೊಗಳಕ್ಕೆ ನಾನು ರೆಡಿ ಇಲ್ಲ. ಯಾಕೆ ಅಂದರೆ ನಾನೇನಿದ್ರು ಕೆಲಸ ಮಾಡೋ ವ್ಯಕ್ತಿ, ನಾನು ಕೂರಕ್ಕೆ ಬರಲ್ಲ, ಎಲ್ಲೋದ್ರು ಕೆಲಸ ಮಾಡ್ತೀನಿ. ನನ್ನ ಕಾರ್ಯಕ್ರಮದಲ್ಲಿ 1000 ಜನ ಸೇರಿಸಿದ್ರು ಕೂಡ ನಾನು ಯಾವತ್ತೂ ಸ್ಟೇಜಲ್ಲಿ ಕೂರಲ್ಲ, ಕೆಲಸ ಮಾಡ್ತೀನಿ ಅಷ್ಟೇ. ಹಾಗಾಗಿ ನನ್ನ ಪರಿಚಯವನ್ನು ತಮಗೆಲ್ಲ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಇಂಥವ್ರಿಗೆಲ್ಲ ತಾವು ಇಂಥ ಒಂದು ಪ್ರಾಮಾಣಿಕ ಮಾಡುವಂಥವ್ರಿಗೆ, ನಮ್ಮ ಮಂಗಳಾ ಸುಂದರೇಶ್ ಅವರಿಗೆ ಇವೆಲ್ಲ ಒಂದು ಸಾಥ್ ಕೊಟ್ಟದ್ದೇ ಆದರೆ ಇನ್ನು ಮುಂದಿನ ದಿನದಲ್ಲಿ ಇವರು ಇನ್ನೂ ಆರೋಗ್ಯಕರವಾಗಿ, ಇನ್ನೂ ನಾನು 100 ವರ್ಷ ಅಂತ ಹೇಳೋದು ತಪ್ಪಾಗ್ತದೆ, ಇನ್ನೂ ಒಂದು 30-40 ವರ್ಷಗಳ ಕಾಲ ಇದೇ ರೀತಿ ಪ್ರಾಮಾಣಿಕವಾಗಿ ಅವ್ರ ಜೊತೆ ಎಲ್ಲರೂ ನಿಲ್ಲಿ ಇಂಥ ಮಾಡುವಂಥವ್ರಿಗೆ ಅನುಕೂಲ ಮಾಡಿಕೊಂಡು ಜೊತೆಗೆ ಹೋಗಿ ಅಂತ ಹೇಳ್ತಾ, ನಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ನಮ್ಮ ಯೋಗ ಡೇಗೆ ಎಲ್ಲರಿಗೂ ಶುಭಾಶಯವನ್ನು ಹೇಳ್ತಾ, ಒಂದು ಗ್ರೂಪ್ ಫೋಟೋ ತೊಗೊಳ್ಳೋಣ. ಯಾಕೆಂದರೆ ಅದು ಪೇಪರ್ ಬರುತ್ತೆ, ಪೇಪರು ಎಲ್ಲ ತೆಗಿತಾರೆ, ಈಗ ಮೀಡಿಯಾದಲ್ಲೆಲ್ಲ ಹಾಕ್ತಾರೆ. ಹಾಗಾಗಿ ಅವೆಲ್ಲ ಒಂಚೂರು ಗಣನೆಗೆ ಬರಬೇಕಾಗ್ತದೆ. ಆ ಉದ್ದೇಶದಿಂದ ನಾನು ಇವತ್ತು ಮೇಡಮ್ ಹೇಳಿ ಅವ್ರನ್ನ ಕರೆಸಬೇಕಾಗಿತ್ತು. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂಥ ನಮ್ಮ ಮಂಗಳಾ ಸುಂದರೇಶ್ ಅವರಿಗೆ, ಜೊತೆಗೆ ನಮ್ಮ ಈ ಒಂದು ಏನು ಟ್ರಸ್ಟ್ ಇದೆ, ನಮ್ಮ ಸಿರಿವಿ ಸಮಾಜ ಒಂದು ನಮ್ಮ ಒಂದು ದೇವಸ್ಥಾನದ ಇದನ್ನು ಕೊಟ್ಟಿದ್ದಾರೆ ನಮಗೆ, ನಮ್ಮ ಮೋತಿಲಾಲ್ರವರು, ಅವ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದವನ್ನು ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಎಲ್ಲರೂ ಸುಖವಾಗಿ ಸಂತೋಷದಿಂದ ಅಕ್ಕಪಕ್ಕದ ಜೊತೆ ಎಲ್ಲರ ಜೊತೆ ಸಂತೋಷದಿಂದ ಇರೋದು 4 ದಿನ ಜೀವನ. ಯಾವ ಜೊತೆಲೂ ಜಗಳ ಆಡಬೇಡಿ, ನಿಮ್ಮ ಕೈ ಮುಗಿತೀನಿ, ಅದರ ಅವಶ್ಯಕತೆ ಇಲ್ಲ. ನಮ್ಗೆ ಯಾರು ಕೆಡಕ್ ಮಾಡಕ್ಕೆ ಬಂದವ್ರಿ ಅಂದರೆ ನೀವು ಮಾಡ್ರಪ್ಪ ಅಂತ ಹೇಳ್ಬೇಕು. ಮಾಡ್ರಪ್ಪ, ನಮಗೋಸ್ಕರ ಮಾಡಿ, ಏನು ಬೇಕಾದ್ರೆ ಕೆಡಕ್ ಮಾಡ್ತೀರಾ ಮಾಡಿ ಬಿಟ್ಬಿಡ್ಬೇಕು. 1 ದಿನ ಮಾಡ್ತಾರೆ, 2 ದಿನ 3ನೇ ದಿನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾವು ಅರ್ಥ ಬಾಳಿದ್ರೆ ಜೀವನದಲ್ಲಿ ನಾವೇನಾದ್ರು ಮಾಡ್ತೀವಿ ಅನ್ನೋದು ನಾನು ಬಂದಿರೋ ದಾರಿನೇ ನನಗೆ ಕಾರಣ. ಕೆಲವ್ರಿಗೆ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನನಗೆ ಹೇಳಿದ್ರು ಯಾರು, ಹೆಸರು ಹೇಳೋದು ಬೇಡ, ಹೆಸರು ಹೇಳಕ್ಕೆ ಹೋಗಲ್ಲ, ಕೆಲವ್ರಿಗೆ ಗೊತ್ತಿದೆ. ಇಲ್ಲಿ ನಾನಿಲ್ಲಿ ಓಡಾಡಬೇಕಾದ 11 ವರ್ಷದ ಫೈಟು ನನಗೂ ಅವ್ರಿಗೂ ಭಯಂಕರ ಫೈಟ್ ಇಲ್ಲಿ ಪಕ್ಷದೊಳಗೆ ನಾನು ಮಾಡಬಾರ್ದು ಅಂತ. ಆದರೆ ನನ್ನನ್ನು ಕೀಳು ಮಟ್ಟದಲ್ಲಿ ಆಂಬುಲೆನ್ಸ್ ಡ್ರೈವರು, ಕಾರ್ ತೊಳೆಯೋನು ಅಂತ ನನ್ನನ್ನು ದಿನನಿತ್ಯ ಹೀಯಾಳಿಸೋರು. ಇವತ್ತು ಹೀಯಾಳಿಸ್ಬಿಟ್ಟು ನನ್ನನ್ನು ಕೆಡಕ್ ಮಾಡೋಕೆ ಹೊರಟು
ನಾನು ಕೆಡಕಾಗಿಲ್ಲ, ಒಬ್ಬ ದೊಡ್ಡ ವ್ಯಕ್ತಿಯಾಗಿ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ನನ್ನನ್ನು ಗುರುತಿಸುವಂಗೆ ಯಾರು ನನ್ನ ಕೆಡಕು ಮಾಡೋಕ್ಕೆ ಬಂದರೂ ಅವ್ರಿಗೆ ನನ್ನ ಅಕ್ಕ ಅಂತ ಹೇಳ್ತೀನಿ, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆ ಅಂದರೆ ಎದುರುಗಡೆ ಇರಬೇಕಂತೆ, ಶತ್ರುಗಳು ಎದುರುಗಡೆ ಇದ್ದಾಗ ಮಾತ್ರ ಆ ವ್ಯಕ್ತಿ ಬೆಳೆಯೋಕ್ಕೆ ಸಾಧ್ಯ ಅಂತ ಹೇಳ್ತಾ ನಮಗೆ ಬೇಜಾರು ಮಾಡ್ಕೊಬೇಡಿ. ನನಗೆ ಮನಸ್ಸು ಹೊತ್ತು ಯಾವತ್ತೂ ನಾನು ಹೇಳ್ದಾನಲ್ಲ, ಯಾವ ಒಂದು ಸ್ಟೇಜಲ್ಲೂ ಕೂಡ ಹೇಳಿಲ್ಲ ನಾನು ದೊಡ್ಡ ಸ್ಟೇಜ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡ್ತೀನಿ, ದೊಡ್ಡ ಮಾಡ್ತೀನಿ, ನಾನು ಯಾವತ್ತೂ ಎಲ್ಲೂ ಹೇಳ್ದಾನಲ್ಲ ಈ ಪದ. ಬಟ್ ನನ್ನ ಏರಿಯಾ ಆಗಿರೋದ್ರಿಂದ, ಈ ಜಾಗದಲ್ಲಿ ಇರೋದ್ರಿಂದ ನಾನು ಆ ಪದ ಬಳಕೆಯನ್ನು ಮಾಡಬೇಕಾಯ್ತು. ತಪ್ಪಿದ್ರೆ ಕ್ಷಮೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು.